ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಕೃಷಿ ಇಲಾಖೆ ಅಧಿಕಾರಿ ನೇಮಕಾತಿ ಸುದ್ದಿ ಭಾಳ ರೀತಿ ಚರ್ಚೆ ಕೂಡ ಆಗ್ತಾ ಇದೆ. ಕೃಷಿ ಅಧಿಕಾರಿ, ಸಹಾಯಕ ಕೃಷಿ ಅಧಿಕಾರಿ ನೇಮಕಾತಿಯಲ್ಲಿ ಎಡವಟ್ಟು ಪಡೆದಿದ್ದಾರಾ, ಅಧಿಸೂಚನೆ ಹಿಂಪಡಿಬೇಕು ಅಂತೇಳಿ ಕೃಷಿ ಪದವೀಧರರು ಹೋರಾಟ ಕೂಡ ಮಾಡ್ತಿದ್ದಾರೆ. ಕೃಷಿ ಅಧಿಕಾರಿ ಹುದ್ದೆಗಳಿಗೆ ಕೃಷಿಯೇತರ ಪದವೀಧರರಿಗೆ ಅವಕಾಶ ಕೊಟ್ಟಿರೋ ಸುದ್ದಿ ಕೂಡ ಆಗ್ತಾ ಇದೆ. ಕೃಷಿ ಅಧಿಕಾರಿ ಮತ್ತು ಸಹಾಯಕ ಕೃಷಿ ಅಧಿಕಾರಿ ಹುದ್ದೆಗಳಿಗೆ ಬಂದ್ಬಿಟ್ಟು ಅನೌನ್ಸ್ಮೆಂಟ್ ಕೂಡ ಮಾಡಿದೆ. ಅಲ್ಲಿ ಕೃಷಿಯೇತರ ಪದವೀಧರರಿಗೆ ಕೂಡ ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ನೀಡಿರೋದು ರಾಜ್ಯ ಸರ್ಕಾರ ಹಾಗೂ ಕೃಷಿ ಪದವೀಧರರ ಮಧ್ಯೆ ಸಂಘರ್ಷಕ್ಕೆ ಕಾರಣವಾಗಿದೆ. ಕೃಷಿ ಇಲಾಖೆಯಲ್ಲಿ 945 ಗ್ರೂಪ್ ಬಿ ಕೃಷಿ ಅಧಿಕಾರಿ ಮತ್ತು ಸಹಾಯಕ ಕೃಷಿ ಅಧಿಕಾರಿಗಳ ಹುದ್ದೆಗಳ ನೇಮಕಾತಿ ಸರ್ಕಾರ ಅಧಿಸೂಚನೆ ಹೊರಡಿಸಿದ್ದು, ನೇಮಕಾತಿ ಪರೀಕ್ಷೆಯನ್ನು ಆಗಸ್ಟ್ನಲ್ಲಿ ನಡೆಸೋಕೆ ತಾತ್ಕಾಲಿಕ ದಿನಾಂಕ ಕೂಡ ಅನೌನ್ಸ್ ಕೂಡ ಮಾಡಿದೆ. ಆದರೆ ಅರ್ಹ ಅಭ್ಯರ್ಥಿಗಳ ಪಟ್ಟಿಯಲ್ಲಿ ಬಿ ಬಯೋಟೆಕ್ನಿಕ್ ಪದವೀಧರಗಳನ್ನು ಸೇರಿಸಲು ತೀರ್ಮಾನ ಮಾಡಿರೋ ಕಾರಣ ಇದು ಬಂದ್ಬಿಟ್ಟು ಕೃಷಿ ಪದವೀಧರರಿಗೆ ಆಕ್ರೋಶ ಕೂಡ ಆಗಿದೆ. ಸರ್ಕಾರ ಈ ನಿರ್ಧಾರದಿಂದ ಪ್ರಶ್ನಿಸಿ ಧಾರವಾಡ ಕೃಷಿ ವಿವಿಯಲ್ಲಿ ಸಾಕಷ್ಟು ಜನ ಪ್ರತಿಭಟನೆ ಮಾಡ್ತಿದ್ದಾರೆ. ಆದರೆ ಸರ್ಕಾರ ಯಾವುದೇ ರೀತಿ ನಿರ್ಧಾರ ಕೈಗೊಂಡಿಲ್ಲ, ಸ್ಪಂದನೆ ಕೂಡ ಮಾಡಿಲ್ಲ. ಈ ತಾಂತ್ರಿಕ ಹುದ್ದೆಗಳಿಗೆ ಕೇವಲ ಕೃಷಿ ಪದವೀಧರರಿಗೆ ಮಾತ್ರ ಮೀಸಲಾಡಬೇಕು, ಪ್ರಸ್ತುತ ನೇಮಕಾತಿ ಅಧಿಸೂಚನೆ ಹಿಂಪಡೆದು ಹೊಸ ಅಧಿಸೂಚನೆ ಹೊರಡಿಸಬೇಕು ಎಂದು ಪ್ರತಿವಾದಿಗಳು ಕೂಡ ಕೃಷಿ ಪದವೀಧರ ವಿದ್ಯಾರ್ಥಿಗಳ ಸಂಘದ ಮುಖಂಡರು ಕೂಡ ಹೋರಾಟ ಕೂಡ ಮಾಡಿದ್ದಾರೆ. ಅರ್ಹತೆ ಮೇಲೆ ನೀಡಿ ಅಂತ ಹೇಳಿ ICAR ಮಾನ್ಯತೆ ಪಡೆದ ಸಂಸ್ಥೆಗಳಿಂದ ಕೃಷಿ ಮತ್ತು ಕೃಷಿ ಸಂಬಂಧಿಸಿದ ಕೃಷಿ ಇಲಾಖೆಯಲ್ಲಿ ಮಾತ್ರ ತಾಂತ್ರಿಕ ಹುದ್ದೆಗಳಿಗೆ ಸೀಮಿತ ಮಾಡಬೇಕು ಅಂತ ಹೇಳಿದ್ದಾರೆ. ಇಲ್ಲಿ ಕೃಷಿ ವಿವಿ ಕುಲಪತಿ ಏನು ಹೇಳಿದ್ರು ಅಂದ್ರೆ, ಕೃಷಿ ಇಲಾಖೆಯಲ್ಲಿ 945 ಗ್ರೂಪ್ ಬಿ ಹುದ್ದೆಗಳ ನೇಮಕಾತಿಯನ್ನು ಕೃಷಿಯೇತರ ಅವಕಾಶ ನೀಡುವ ಬಗ್ಗೆ ಕೃಷಿ ವಿವಿಯಲ್ಲಿ ಹಲವು ದಿನಗಳಿಂದ ಪ್ರತಿಭಟನೆ ನಡೆಯುತ್ತಿದೆ. ಈ ವಿಷಯವನ್ನು ಕೃಷಿ ಇಲಾಖೆ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಹಿರಿಯ ಅಧಿಕಾರಿಗಳ ಗಮನಕ್ಕೆ ತರಲಾಗಿದೆ. ಈ ಬಗ್ಗೆ ಸರ್ಕಾರ ನಿರ್ಧಾರ ಕೈಗೊಳ್ಳಬೇಕು ಅಂತ ಕೂಡ ಹೇಳಿದ್ದಾರೆ. ಇದು ಸಮಸ್ಯೆ ಕೂಡ ಆಗಿದೆ. ಈ ಕಡೆ ಶಿಕ್ಷಕರ ನೇಮಕಾತಿಗೆ BCom ಪದವೀಧರರಿಗೆ ಕೊಡೋದಿಲ್ಲ ಅಂತ ಹೇಳ್ತಾರೆ, BEd ಕೊಡ್ತಾರೆ, TET ಕೊಡ್ತಾರೆ, ಕೊಡೋದಿಲ್ಲ. ಈಗ ಈ ಕಡೆ ಕೃಷಿ ಅಧಿಕಾರಿಗಳಿಗೆ ಬಯೋಟೆಕ್ನಾಲಜಿಯನ್ನು ಕೊಟ್ಟಿದ್ದಾರೆ. KA ಈ ರೀತಿ ಎರಡು ನಿಲುವು ಕೂಡ ಇದೆ. ಏನೋ ಗೊತ್ತಿಲ್ಲ, ನೋಡೋಣ. ಪ್ರತಿಭಟನೆ ನಡೀತಿದೆ, ಏನು ತೀರ್ಮಾನ ಕೈಗೊಳ್ತಾರೆ ಅಂತ ನಾವು ನೋಡೋಣ. ಥ್ಯಾಂಕ್ ಯು.